ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ಲರಿಗೂ. ಇದು ನನ್ನ 18ನೇ ತಾರೀಕಿನ ಫೆಬ್ರವರಿ ಲಾಗ್ ಆಗಿರುತ್ತೆ. ಒಂದು 3-4 ಡೇಸ್ ಲೇಟ್ ಆಯಿತು, ಹುಷಾರಿಲ್ಲದಿರೋ ಕಾರಣ. ತುಂಬ ಹುಷಾರಿರಲಿಲ್ಲ, ಸೊ ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಮ್ಮನೆ ಗಿಡಗಳ ಹತ್ರ ಎಲ್ಲ ಹೂವು ಕೀಳ್ತಾ ನೋಡಿ. ಬೇಸಿಗೆಯಲ್ಲಿ ನೀರು ಹಾಕ್ತಿರ್ತೀವಿ, ಹಂಗೂ ಸ್ವಲ್ಪ ಎಲೆಗಳು ಬಿಡಲ್ಲ, ಎಲೆಗಳೆಲ್ಲ ಉದ್ದೋಗ್ತಿರ್ತವೆ, ಹೂವೂ ಜಾಸ್ತಿ ಬಿಡಲ್ಲ. ಹಂಗಾಗಿ ಎಷ್ಟು ಹೂವು ಹಾಕಿದ್ರು, ಎಷ್ಟು ನೀರು ಹಾಕಿದ್ರೂ ಹಾಗೆ ಬರ್ತಿದೆ. ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಒಂದಂತೆ ಹೂವು ಒಂದು ಇಲ್ಲ 2 ಅಷ್ಟೇ ಬಿಡೋದು. ಈ ಪಿಂಕ್ ಕಲರ್ ಇದರಲ್ಲಿ ಒಂದು ದಿವಸ 3 ಬಿಟ್ಟಿರುತ್ತೆ, ಇಲ್ಲ ಎಲ್ಲೋ ಗಿಡದಲ್ಲಾದರೆ ಸ್ವಲ್ಪ 3-4 ಬಿಟ್ಟಿರುತ್ತೆ. ಇನ್ನೊಂದು ಪಿಂಕ್ ಕಲರ್ ಆದರೆ ಒಂದು 3-4 ಎಕ್ಸ್ಟ್ರಾ ಬಿಟ್ಟಿರುತ್ತೆ. ಇದ್ರಲ್ಲಿ ಮಾತ್ರ 1-2 ಎಷ್ಟು ನೀರು ಹಾಕಿದ್ರು ಇಷ್ಟೇ, ಹಂಗೆ ಮಾಡುತ್ತೆ ಬೇಸಿಗೆಗಾಲದಲ್ಲಂತೂ. ಇನ್ನೇನು ಎಲ್ಲ ಉದ್ರೋ ಸಹಜ ಅಲ್ಲ ಬೇಸಿಗೆಯಲ್ಲಿ. ಮಳೆಗಾಲ ಬರೋವರೆಗೂ ಯಾಕೋ ನಮ್ಮ ಗಿಡಗಳಲ್ಲಿ ಹೂವು ಕಮ್ಮಿ ಆಗ್ಬಿಟ್ಟಿದೆ. ಅದ್ರ ಬೇರೆ ಇದು ಗಿಡದಲ್ಲಿ ಇದಿರ್ತಾವಲ್ಲ ಕೆಂಪಿರುವೆ, ಅದನ್ನ ಕಚ್ಬಿಡ್ತು ಒಂಚೂರು. ಅದಕ್ಕೆ ಒಂಚೂರು ಕೊಡೋಕ್ಕಂತ ಇಲ್ಲಿ ಅಂಕ ಕಿರ್ಸ್ಕೊಂಡು. ಆಮೇಲೆ ಬನ್ನಿ ಫ್ರೆಂಡ್ಸ್, ನಾನು ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಹೂವಿನ ಗಿಡಗಳ ಮೂಲಕ. ವಾಯ್ಸ್ ನೋಡ್ತಿರ್ಬೋದು ನೀವು ನಂದು ಹೆಂಗಾಗಿದೆ ಅಂತ. ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಸಂಡೇ, ಮಂಗಳವಾರದ 15ನೇ ತಾರೀಕಿನ ಲಾಗನ್ನು. ಹೂವು ಕೀಳ್ತಾ ಹಾಗೆ ಆಚೆ ಬರೋಣ ಅಂತ ಹಂಗೆ ಎಲ್ಲ ಕೀಳ್ತಾ ಇದ್ದೆ. ಮೇಲ್ಗಡೆ ಇದ್ವು ಸ್ವಲ್ಪ, ಅದಕ್ಕೆ ಕೀಳ್ತಾ ಇದ್ದೆ ಹೂವು ಕಿತ್ಕೊಂಡು ಹೋಗೋಣ ಅಂತ. ಮಧ್ಯಾಹ್ನದ ಊಟಕ್ಕೆ ಮಜ್ಜಿಗೆ ಮಾಡಿದ್ದೆ, ಹಾಗೆ ಮಜ್ಜಿಗೆದು ಒಂದು ವಿಡಿಯೋ ಹಾಕಿನಿ ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ಟೊಮೆಟೊ ಗೊಜ್ಜೆ ಇತ್ತು, ಸಾಂಬಾರು ಏನು ಮಾಡಿರಲಿಲ್ಲ, ಚಪಾತಿ ಮಾಡಿದ್ದೆ, ಚಟ್ನಿ, ರೈಸ್ ರೆಡಿಯಾಗಿದೆ ಕುಕ್ಕರಲ್ಲಿ ನೋಡಿ, ನೋಡ್ತಾ ಇರ್ಬೋದು. ಎಲ್ಲ ಬಿಸಿನೀರು, ಹುಷಾರಿರ್ಲಿಲ್ವಲ್ಲ, ಎಲ್ಲ ಬರೀ ಬಿಸಿನೀರೇ ಕುಡಿತಾ ಇರೋದು. ಯಾಕೋ ಕೆಮ್ಮು ಜಾಸ್ತಿ. ನಮ್ಮ ಮನೆ ಹಿಂದ್ಗಡೆ ಎಲ್ಲ ಒಣಗಿರೋ ಜೋಳನೆಲ್ಲ ಕುಯ್ದಿದ್ದು ಎಲ್ಲ ದಿನ ಬಿಡ್ತಾ ಇದೆ, ಮಿಷಿನ್ಗೆ ಎಲ್ಲ ಬಿಡ್ತಾ ನೋಡ್ತಾ ಇರೋದು. ಟೆರೆಸ್ ಮೇಲೆ ಹೋಗಿದ್ದಾರೆ. ಸೌಂಡ್ ಬಂದು ಜೋಳ ಕಾಲು ಬಿಡ್ತಾರೆ, ಅದಕ್ಕೆ ಸೌಂಡ್ ಎಲ್ಲ ಮನೆ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿದೆ. ಹಾಗೆ ಕೆಳಗೆ ಬರ್ತಾ ಗುಂಡ ಹಿಂಗೆ ಮಲ್ಕೊಂಡಿದ್ದೆ, ಗುಂಡ ಜಗಬಿಡ ಅಂತ ನೋಡ್ತಾ ಇದ್ದೆ. ಹೊಳಿಗೆ ಬಂದು ಕರೆಂಟ್ ಇಲ್ಲ, ಆದ ಕಾರಣ ಚಾರ್ಜಿಂಗ್ ಬಲ್ಬು ಆನು ಆಗಲಿಲ್ಲ. ಆಯ್ತಾ, ಸ್ವಲ್ಪ ಆಗಿದೆ. ತರಕಾರಿ ಸಾರಿಗೆ ಸಾಯಂಕಾಲಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಬೇಳೆ ತರಕಾರಿ. ಫಸ್ಟು ಎಲ್ಲ ರೈತರಿಗೆ ಜೋಳ ಅವೆಲ್ಲ ಕೊಟ್ಬಿಟ್ಟಿರುತ್ತೆ, ಫ್ರೆಶ್ ಎಲ್ಲ ಗೊತ್ತಿದ್ದೇನೆ.
ಥ್ಯಾಂಕ್ಸ್ ಹೇಳ್ತಿದ್ದ ಗುಂಡು ಮರಿ, ಮುದ್ದು ಗುಂಡು ಮರಿ. ನಿಮ್ಮನೆ ನಾಯಿನೂ ಹೀಗೇನಾ ಥ್ಯಾಂಕ್ಸ್ ಹೇಳೋದು? ನೋಡಿ ಎಷ್ಟು ಚೆನ್ನಾಗಿ ಗುಂಡು ಮರಿ ಹೆಂಗೆ ಆಡ್ತಾರೆ ನೋಡಿ ಫ್ರೆಂಡ್ಸ್. ನಾನು ಅದನ್ನು ಇಟ್ಕೊಂಡಿಲ್ಲ, ಅದು ನನ್ನ ಕಾಲ ಮೇಲೆ, ಅದು ನನ್ನ ಕೈ ಮೇಲೆ ಇಟ್ಟೈತೆ, ಅದ್ರ ಕೈನ ಹೆಂಗೆ ಆಡ್ತೇವೆ ನೋಡಿ ಅಂತ ಬಂದು ಇದು ಮಾಡೋದು. ಒಂದೇ ಕೂತ್ಕೊಂಡಿದ್ರಲ್ಲೇ ಅವ್ನ ಮುಂದೆನೇ ಅಂತ ವಿಜಲ್ ಕೂಗ್ತಾರೆ ಸೌಂಡು, ಬಿಸಿನೀರು ಇಲ್ಲ ಏನೋ ಮಾಡ್ತಾಯಿದ್ದೆ. ವಿಜಲ್ 8 ತಾರೀಕಿಂದ ಆಗಿತ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.